ಎಲ್ಲರಿಗೂ ಶುಭೋದಯ. ದಿನಾಂಕ 11/12/2025 ಸಚೇತನ ಕಾರ್ಯಕ್ರಮ ಐಹೊಳೆ ಪ್ರವಾಸಿ ತಾಣ. ಈ ಒಂದು ಐಹೊಳೆ ಪ್ರವಾಸಿ ತಾಣದ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದಂಥ ಸಾನ್ವಿ ಹಾಳ್ಕೇರಿ, ಸವಿತಾ ಸಂಕ್ನೂರ್, ಪ್ರಣತಿ ಅಜ್ಮೀರ್ ಈ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ವಿಷಯವನ್ನು ಐಹೊಳೆ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಅದರ ಬಗ್ಗೆ ಕೆಲವು ಅಂಶಗಳನ್ನು ಪಟ್ಟಿ ಮಾಡ್ಕೊಂಡು ಬಂದಾರ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳ ಚಿತ್ರಪಟವನ್ನು ಪ್ರಿಂಟ್ ತಗೊಂಡು ಬಹಳ ನೀಟಾಗಿ ಕ್ಲಿಯರ್ ಆಗಿ ನಿಮಗೆ ಕಾಣುವಂಗ ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಿಮಗೆ ಅದನ್ನ ನೋಡ್ಬಿಟ್ರೆ ಐಹೊಳೆಯ ಒಂದು ಚಿತ್ರಣ ನಿಮ್ಮ ಕಣ್ ಮುಂದೆ ಬರುತ್ತೆ. ಹೌದಾ? ಈಗ ಅವರು ನಿಮ್ಮ ಮುಂದೆ ಹೇಳ್ತಾರ. ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡು ಕೇಳ್ರಿ. ನನ್ನ ಹೆಸರು ಸಾನ್ವಿ ಹಾಳ್ಕೇರಿ. ಐಹೊಳೆ ಚಾಲುಕ್ಯರ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇತಿಹಾಸ. ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು. ಈ ಸ್ಥಳದ ದೇವಾಲಯಗಳು ಹಾಗೂ ದೇವಾಲಯದ ಶಿಲ್ಪಗಳು ಅತಿ ಹೆಚ್ಚು ಪ್ರಾಚೀನವಾದಗಳಾಗಿವೆ. ಇದು ಚಾಲುಕ್ಯರ ಕಾಲದಲ್ಲಿ ವಿದ್ಯಾಕೇಂದ್ರವಾಗಿತ್ತು. ಐಹೊಳೆ ಒಂದು ಅಧಿಷ್ಠಾನ ಅಂದರೆ ಸರ್ಕಾರದ ಆಡಳಿತಕಾರದ ಒಂದು ಕೇಂದ್ರ ಅಥವಾ ರಾಜಧಾನಿ ನಗರವಾಗಿತ್ತು. ಐಹೊಳೆಯ ಹೆಸರು ಶಾಸನಗಳಲ್ಲಿ ಆರ್ಯಪುರ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಆರ್ಯಪುರವಾಗಿದ್ದ ಸ್ಥಳ ಕಾಲಾನುಕ್ರಮದ ಆಡುಭಾಷೆಯಲ್ಲಿ ಐಹೊಳೆಗೆ ಭಾರತೀಯ ಇತಿಹಾಸದಲ್ಲಿ ತುಂಬಾ ಮಹತ್ವದ ಸ್ಥಾನವಿದೆ. ಇದನ್ನು ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲು ಎಂದು ಕರೆಯುತ್ತಾರೆ. 6ರಿಂದ 8ನೇ ಶತಮಾನದವರೆಗೆ ಗುಹಾಲಯ ಹಾಗೂ ದೇವಾಲಯಗಳ ನಿರ್ಮಾಣದಲ್ಲಿ ಅನೇಕ ರೀತಿಯ ಪ್ರಯೋಗಗಳನ್ನು ನಡೆದದ್ದನ್ನು ಕಾಣುತ್ತೇವೆ. ಶಾಸನದಲ್ಲಿ ಈ ಸ್ಥಳವನ್ನು ಐಹೊಳೆ, ಅಯ್ಯಾಹೊಳಿ, ಆರ್ಯಪುರ ಮುತ್ತಾಗಿ ಉಲ್ಲೇಖಿಸಲಾಗಿದ್ದು ಬರುತ್ತಾ ಐಹೊಳೆ ಆಗಿರುವ ಸಾಧ್ಯತೆ ಇದೆ ಎಂದೆಂತಲೂ ಪರಶುರಾಮನು ಕ್ಷತ್ರಿಯರನ್ನು ನಿರ್ನಾಮ ಮಾಡಿ ರಕ್ತ ಸಿಕ್ತ ಪರಶುವನ್ನು ಇಲ್ಲಿನ ಹೊಳೆಯೊಂದರಲ್ಲಿ ತೊಳೆದಾಗ ಇಡೀ ನದಿ ನೀರೇ ಕೆಂಪಾಯ್ತಂತೆ. ಇದನ್ನು ಕಂಡು ಊರಿನ ಮಹಿಳೆಯರು ಅಯ್ಯಯ್ಯೋ ಹೋಳಿ ಎಂದು ಉದ್ಗರಿಸಿದ್ದೆ. ಮುಂದೆ ಬರುತ್ತಾ ಹೊಳೆಯಾಯ್ತಪ್ಪ. ಪೌರಾಣಿಕ ಐತಿಹ್ಯಗಳು ಈ ಊರಿನ ಹೆಸರಿನೊಂದಿಗೆ ತಳಕು ಹಾಕಿಕೊಂಡಿವೆ. ಇಲ್ಲಿ ಕ್ರಿಪೋ 6ರಿಂದ 7ನೇ ಶತಮಾನದಲ್ಲಿ ಅಂದರೆ ಕಬ್ಬಿಣದ ಯುಗದಲ್ಲೇ ಇಲ್ಲಿ ಜನವಸತಿ ಇತ್ತೆಂದು ಪ್ರಾಗೈತಿಹಾಸಿಕ ಸಂಶೋಧಕರು ಅಂದಾಜು ಮಾಡಿದ್ದಾರೆ. ಇಲ್ಲಿ ಉಸಗು ಕಲ್ಲಿನಿಂದ ಮತ್ತು ಕತ್ತರಿಸಿದ ಬೆಳ್ಳಿಗಳನ್ನು ಗಾರೆ ಮಣ್ಣಿನ ನೆರವಿಲ್ಲದೆ ಒಂದರ ಮೇಲೊಂದು ಇಟ್ಟು ನಿರ್ಮಿಸಿದ ಕೋಟೆ ಇದೆ. ಇದನ್ನು ಸುಮಾರು ಕ್ರಿಶ 6ನೇ ಕೋಟೆ ಇದೆ ಶತಮಾನದಲ್ಲಿ ನಿರ್ಮಿಸಬಹುದು ಇದು ಹೇಳಲಾಗಿದ್ದು, ಕರ್ನಾಟಕದಲ್ಲಿ ಉಳಿದಿರುವ ಶಿಲಾಕೋಟೆಗಳ ಪೈಕಿ ಇದು ಅತ್ಯಂತ ಪ್ರಾಚೀನವಾದದ್ದಾಗಿವೆ. ಕೋಟೆಯ ಸುತ್ತ ಕಂದಕ ಇರುವುದನ್ನು ಈಗಲೂ ಗುರುತಿಸಬಹುದಾಗಿದ್ದು ಕೋಟೆಯ ಅವಶೇಷಗಳನ್ನು ಕಾಣಬಹುದು. ವಾಸ್ತುಶಿಲ್ಪ ಇಲ್ಲಿ ಸುಮಾರು 120 ದೇವಾಲಯ ಹಾಗೂ 4 ಗುಹಾಲಯಗಳನ್ನು ಕಾಣಬಹುದು. ಇವನ್ನೆಲ್ಲ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಿರ್ಮಿಸಲಾಗಿದ್ದು ಪ್ರತಿಯೊಂದರ ವಾಸ್ತು ಭಿನ್ನವಾಗಿವೆ. ಇವನ್ನು ಸ್ಥಳೀಯವಾಗಿ ಸಿಗುವ ಕೆಂಪು ಮರಳು ಶಿಲೆಯಿಂದ ನಿರ್ಮಿಸಿದ್ದರಿಂದ ಅನೇಕ ದೇವಾಲಯಗಳು ಕಾಲನ ಹೊಡೆತಕ್ಕೆ ಸಿಕ್ಕು ಹಾಳಾಗಿವೆ. ಅಲ್ಲದೆ ಮುಸ್ಲಿಂ ದಾಳಿಯಿಂದ ಹಾಗೂ ಜನರಲ್ಲಿರುವ ಇತಿಹಾಸ ಪ್ರಜ್ಞೆಯ ಕೊರತೆಯಿಂದ ಮತ್ತು ನಿಧಿಯ ಆಶೆಯಿಂದಲೂ ಅನೇಕ ದೇವಾಲಯಗಳು ಹಾಳಾಗಿರುವ ಕನ್ನಡ ಸಾಹಿತ್ಯ ಹಾಗೂ ಇಲ್ಲಿ ಅನೇಕ ಜನರು ಈ ಕಟ್ಟಡಗಳನ್ನು ನೋಡಲು ಬಂದಾಗಲೂ ಶಿಲೆಗಳನ್ನು ಹುಟ್ಟಿ ಹಾಳಾಗಿವೆ ಎಂದು ಹೇಳಲಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಸವಿತಾ ಸಂಕ್ನೂರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಐಹೊಳೆ ದೇವಸ್ಥಾನದ ಬಗ್ಗೆ ವಿವರಣೆ ಹೇಳುತ್ತೇನೆ. ಐಹೊಳೆ 125ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಒಂದು ಐತಿಹಾಸಿಕ ಸ್ಥಳವಾಗಿದೆ. ಲಾಕ್ ಗಾರ್ಡನ್ ದೇವಾಲಯ, ಗಾಳಿ ದೇವಾಲಯ, ಮೂಟಿ ದೇವಾಲಯ, ಹೇಮಕೂಟ್ ದೇವಾಲಯ, ಸೂರ್ಯ ಮತ್ತು ದೇವಾಲಯಗಳ ಪ್ರಮುಖ ದೇವಾಲಯಗಳನ್ನು ಹೊಂದಿದೆ. ಇವುಗಳಲ್ಲಿ 5ನೇ ಶತಮಾನ ಲಾಕ್ ಗಾರ್ಡನ್ ದೇವಾಲಯವು ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ.
ಒಂದು ಚಾಲುಕ್ಯರ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಯಾಗಿದೆ. ಐಹೊಳೆಯಲ್ಲಿರುವ ಪ್ರಮುಖ ದೇವಾಲಯಗಳು. ಲಾಡ್ಕಾನ್ ದೇವಾಲಯ ಇದು ಐಹೊಳೆಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಮೂಲತಃ ವಿಷ್ಣು ದೇವಾಲಯವಾಗಿತ್ತು, ಆದರೆ ಅನಂತರ ಶಿವನ ದೇವಾಲಯ ಮಾರ್ಪಟ್ಟಿದೆ. ಗಾಳಿ ದೇವಾಲಯ ಇಲ್ಲಿನಲ್ಲಿ ಮತ್ತೊಂದು ಪ್ರಮುಖ ದೇವಾಲಯ ಇದು ಸಹ ಚಾಲುಕ್ಯರ ಶ್ರೇಷ್ಠ ವಾಸ್ತುಶಿಲ್ಪ ಹೊಂದಿರುತ್ತದೆ. ಮೇಲುಗೂಡು ದೇವಾಲಯ. ಮೇಲುಗೂಡು ಜೈನ್ ದೇವಾಲಯ ಇದು ಐಹೊಳೆಯು ಅತ್ಯಂತ ಎತ್ತರ ದೇವಾಲಯವಾಗಿದ್ದು, ಇಲ್ಲಿಂದ ಸಂಪೂರ್ಣ ಐಹೊಳೆಯ ವಿಗ್ರಹ ನೋಟವನ್ನು ಕಾಣಬಹುದು. ನಮ್ಮ ವಾಸ್ತುಶಿಲ್ಪದ ತೊಟ್ಟಿಲು ಅಂತಾನೆ ಹೆಸರಾಗೈತಿ. ಯಾವುದು? ಐಹೊಳೆ. ವಾಸ್ತುಶಿಲ್ಪ ಅಂದ್ರೆ ಚಾಲುಕ್ಯರ ವಾಸ್ತುಶಿಲ್ಪ. ಅಲ್ಲಿ ಬಹಳಷ್ಟು ದೇವಾಲಯಗಳು ಬರ್ತಾವ. ಅಲ್ಲಿ ವಾಸ್ತುಶಿಲ್ಪ ಹೆಂಗೈತಂದ್ರಿ, ಕಲ್ಲಿನೊಳಗ ಸಾಕಷ್ಟು ಚಿತ್ರಗಳನ್ನ ಕೆತ್ತನೆ ಮಾಡ್ರಿ. ಹಂಗಾಗಿ ಅಲ್ಲಿ ಸಾಕಷ್ಟು ದೇವಾಲಯಗಳಿರೋದ್ರಿಂದ ದೇವಾಲಯಗಳ ತೊಟ್ಟಿಲು ಅಥವಾ ವಾಸ್ತುಶಿಲ್ಪದ ತೊಟ್ಟಿಲು ಅಂತಾನೆ ಹೆಸರಾಗೈತಿ. ಇಲ್ಲಿ ಐಹೊಳೆ ಅಂತ ಯಾಕೆ ಕರೆದ್ರು ಅಂತ ಅವ್ರು ಇಷ್ಟೊತ್ತನ ಹೇಳಿದ್ರು, ಹೌದಿಲ್ಲ? ಐಹೊಳಿ ಅಲ್ಲೇ ಆ ಹೊಳಿ ಇರೋದಕ್ಕ ಆ ದೇವಾಲಯದ ಒಂದು ಏನು ದಡದಲ್ಲಿ ಐಹೊಳಿಯ ಅಂದು ಮುಂದೇನಾಯ್ತ್ರಿ, ಅದು ಐಹೊಳೆ ಅಂತ ಈವರೆಗೂ ಹೆಸರಾಗೈತಿ. ಇಲ್ಲಿ ಅನೇಕ ದೇವಾಲಯಗಳು, ಹೇಮಕೂಟ, ಸೂರ್ಯ, ದುರ್ಗಾ ದೇವಾಲಯ, ಮೇಗುಟಿ ದೇವಾಲಯ, ಗಾಳಿ ದೇವಾಲಯ, ಹೀಗೆ ಹಲವಾರು ದೇವಾಲಯಗಳನ್ನ ಇಲ್ಲಿ ಚಿತ್ರಿಸಿದ್ರು. ಅದೇ ರೀತಿಯಾಗಿ ಇಲ್ಲಿ ಚಿತ್ರಪಟಗಳನ್ನ ನೋಡ್ರಿ. ಇದು ಲಾಡ್ಕಾನ್ ದೇವಾಲಯ ಎಷ್ಟು ಚಂದ ಐತಲ್ಲ. ಇವೆಲ್ಲ ನಿಮಗೆ ಐಹೊಳೆಗೆ ಹೋದ್ರೆ ಸಿಗ್ತಾವ. ಈ ಸದ್ಯನು ಎಷ್ಟೋ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ದೇವಾಲಯಗಳು, ಅವುಗಳ ಏನು ಕಲಾಕೃತಿಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಒಂದು ಇಲ್ಲೇ ದುರ್ಗಾ ದೇವಾಲಯ ನೋಡ್ರಿ, ಎಷ್ಟು ಚಂದ ಕಾಣ್ತಾವ ನೋಡ್ರಿ. ಇವೆಲ್ಲ ಎಲ್ಲಾರು ಕಾಣತೈತಿ. ದುರ್ಗಾ ದೇವಾಲಯದ ಇದು ಸಮೀಪ ಹತ್ತಿರದಿಂದ ತೆಗೆದಿರ್ತಕ್ಕಂಥ ಚಿತ್ರಣ ನೋಡ್ರಿ. ದೇವಾಲಯ ನೋಡ್ರಿ ಎಷ್ಟು ಗುತ್ತೆಗೆ ಎಷ್ಟು ಚಂದ ಐತಿ. ಕಲ್ಲಿನೊಳಗ ಅವ್ರು ಎಷ್ಟು ಶ್ರಮ ಪಟ್ಟು ಈ ಒಂದು ದೇವಾಲಯಗಳ ಕೆತ್ತನೆಯನ್ನ ಮಾಡಿರಬಹುದು. ಇಂಥ ಒಂದು ಅದ್ಭುತ ಐಹೊಳೆ ಬಗ್ಗೆ ತಿಳಿಸ್ಕೊಟ್ಟಂತ ಎಲ್ಲ 5ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.